ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಮನೇಲಿ ಏನೂ ಇಲ್ಲ, ಇಷ್ಟೊಂದು ಜನಕ್ಕೆ ಹಾಗೆ ಊಟ ಮಾಡಿಸೋದು. ಅವರೇ ನಮ್ಮನ್ನು ಅನುಗ್ರಹಿಸಿ ಬಂದಿದ್ದಾರೆ. ಅವರ ಸೇವೆ ಮಾಡಿ ಆಶೀರ್ವಾದ ಪಡಿಬೇಕು. ಹೌದಂದ್ರೆ ಎಲ್ಲಾದ್ರೂ ಸಾಲನಾದ್ರೂ ಮಾಡಿ. ಸಾಲ? ಹೌದೌದು, ಇದ್ರಲ್ಲೇನು ತಪ್ಪಿಲ್ಲ. ಅತಿಥಿ ಸತ್ಕಾರ ಮಾಡ್ಬೇಕು. ಆಗ್ಲಿ ಆಗ್ಲಿ, ಪ್ರಯತ್ನ ಮಾಡೋಣ. ಏನಪ್ಪ ಗೋರಣ್ಣ? ಮನೆಗೆ ಅತಿಥಿಗಳು ಬಂದಿದ್ದಾರೆ, ಊಟ ಉಪಚಾರ ಆಗ್ಬೇಕು, ಸ್ವಲ್ಪ ಹಣ ಬೇಕಾಗಿತ್ತು. ಹಣವೇ ಇತ್ತು, ಈಗ ತಾನೇ ಯಾರಿಗೂ ಕೊಟ್ಬಿಟ್ಟೆ. ಏನ್ ಮಾಡ್ಲಪ್ಪ, ನನ್ನ ಹತ್ರ ಈ ಸದ್ಯಕ್ಕೇನು ಇಲ್ಲ. ನಾ ಬರ್ಲಾ? ತುಳಸಮ್ಮ, ತುಳಸಮ್ಮ. ಯಾರು? ಏನ್ ಲಕ್ಷ್ಮ? ಅತಿಥಿಗಳ ಊಟ ಆಗ್ಬೇಕಾಗಿದೆ, ಮನೇಲಿ ಏನೂ ಇಲ್ಲ. ಸ್ವಲ್ಪ ಅಕ್ಕಿ ಬೇಳೆ ಬೆಲ್ಲ ಕೊಟ್ರೆ ಮುಂದಿನ ಸಂತೆ ಮುಗಿದ್ಮೇಲೆ ಖಂಡಿತ ಕೊಡ್ತೀನಮ್ಮ. ಅಕ್ಕಿ ಇದೆ, ಬೇಳೆನೂ ಇದೆ, ಬೆಲ್ಲಾನು ಇದೆ, ಎಲ್ಲ ಇದೆ. ಅದನ್ನೆಲ್ಲ ಪತಿ ಸೇವೆಗೆ ಇಟ್ಕೊಂಡಿದ್ದೀವಮ್ಮ. ಅತಿಥಿ ಸೇವೆ ಕೊಡಲ್ಲಮ್ಮ. ಇಲ್ಲ 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 ಇಲ್ಲ, ಯಾರನ್ನ ಕೇಳಿದ್ರು ಇಲ್ಲ ಅಂತಾರೆ. ನಮ್ ಮರ್ಯಾದೆ ಕಳಿಬೇಕು ಅಂತಲೇ ಎಲ್ರೂ ಹಾಗೆ ಹೇಳ್ತಾ ಇದಾರೋ ಏನೋ. ನೋಡು, ಮಾನ ಅವಮಾನ ಎಲ್ಲ ಅವನಿಗೆ ಸೇರುತ್ತೆ. ಬೆಳಗಾಗತ್ಲು ಎಲ್ರೂ ಒಂದಷ್ಟು ತಣ್ಣೀರು ಕುಡಿಸೋದು, ನಮ್ ಯೋಗ್ಯತೆನೇ ಇಷ್ಟೊಂತ ಕಾಲಿಗೆ ಬಿದ್ದು ಕೇಳ್ಕೊಂಡ್ಬಿಡೋದು ಅಷ್ಟೇ. ಗೋರಣ್ಣ, ಗೋರಣ್ಣ. ಯಾರು? ಓಯ್ ಗೋರಣ್ಣ. ಬಂದೆ ಬಂದೆ. ಓಹೋ ಕೃಷ್ಣ, ಏನಪ್ಪ ಇದ್ದಕ್ಕಿದ್ದ ಹಾಗೆ, ಏನಿದೆಲ್ಲ? ಎಲ್ಲ ನಿಮ್ ಮಾವ ಕಳಿಸ್ಕೊಟ್ರು. ಸಂತೆಗೆ ಹೋಗ್ತಾ ಇದ್ದೆ, ಹೋಗ್ತಾ ಹಾಗೆ ನಮ್ಮ ಮನೆ ಕೊಟ್ಬಿಟ್ಟು ಹೋಗು ಅಂದ್ರು. ಏನ ಸುಗ್ಗಿ ಕಾಲ ಅಲ್ವಾ ಗೋರಣ್ಣ? ಈ ಸಲ ಬೆಳೆ ಬಹಳ ಚೆನ್ನಾಗಾಯ್ತು. ಅಕ್ಕಿ ಬೇಳೆ ಬೆಲ್ಲ ಕಡ್ಲೆ ಹೆಸರು ಎಲ್ಲ ಹದ ಮಾಡಿ ಕಳಿಸಿದ್ದಾರೆ. ಬಾಬಾ ಇಳಿಸ್ಕೋಣ ಬಾ. ಕೊಡುವ ಕರ್ತೃ ಬೇರೆ ಇರುತ್ತೀರೇ, ಬಿಡು ಬಿಡು ಚಿಂತೆ ಏನು ಅಂತ ದೊಡ್ಡವ್ರು ಹೇಳೋ ಮಾತು ಅದೆಷ್ಟು ಸತ್ಯ. ಹುಡ್ಕೊಂಡು ಹೋದಾಗ ಸಿಗದೆ ಇರೋದು ತಾನಾಗಿ ಮನೆಗೆ ಬಂದಿದೆ. ನೋಡಿದ್ರ? ನೋಡು ನೋಡು, ನಂಬ್ಕೊಂಡವ್ರನ್ನ ಪಾಂಡುರಂಗ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ತೆಗ್ದೆ ತೆಗ್ದೆ. ಕೃಷ್ಣ, ಒಬ್ಬನೇ ಹೊರತಾ ಇದೆಯಲ್ಲಪ್ಪ ನೀನು. ಏನು ಶ್ರಮ ಇಲ್ಲ ಬಿಡು ಗೋರಣ್ಣ. ಹೌದಲ್ಲೋ, ಏನೋ ಗಮ್ಮಂತ ವಾಸನೆ ಬರ್ತಾ ಇದೆಯಲ್ಲೋ. ನಿಂಗೂ ವಾಸನೆ ತಗುತ್ತಾ? ಅಲ್ಲಿಗೆ ನಿಂದು ನಾಯಿ ಮೂಗೆ ಭಾವ. ಆಯ್ತು, ಏನೋ ನಿಮ್ಮ ಅಕ್ಕ ಏನಾದ್ರೂ ಅಡಿಗೆ ಮನೆಯಲ್ಲಿ ತಿಂಡಿ ಗಿಂಡಿ ಮಾಡ್ತಾ ಇದ್ದಾಳೇನೋ ನೋಡ್ಕೊಡ್ಬಾ. ಅಕ್ಕ ಮಾಡೋ ಅಡಿಗೆ ಗಮ್ಮನ್ನಲ್ಲ, ಗಬ್ಬು ನಾಥ. ಮತ್ತೆ ಎಲ್ಲಿದು ವಾಸನೆ? ಜೈ ಪುಂಡಲೀಕ ವರದೆ. ಕೃಷ್ಣಾರ್ಪಣ. ಗೊತ್ತಾಯ್ತು ಗೊತ್ತಾಯ್ತು, ಇದು ಗೋರನ ಮನೆ ವಾಸನೆ. ಲೋ, ಅವನ ಹಸಿ ಮಣ್ಣಿಗೆ ಏನಾದ್ರೂ ಕೊತ್ತಂಬರಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಏನಾದ್ರೂ ಕೊಡ್ತಾ ಇದ್ದಾನೇನೋ ನೋಡ್ಕೊಡ್ಬಾ ಹೋಗೋ. ಚಿತ್ರಾನ್ನ, ಪಾಯಸ, ಒಬ್ಬಟ್ಟು, ಒಬ್ಬಟ್ಟು ಎಲೆ ಮೇಲೆ ಏನು ಇದು? ಚಿತ್ರಾನ್ನ, ಪಾಯಸ, ಒಬ್ಬಟ್ಟು. ರಾತ್ರಿ ಕನಸಿನಲ್ಲಿ ಏನಾದ್ರೂ ಇದನ್ನೆಲ್ಲ ಕಂಡಿದ್ದೇನೋ? ಇಲ್ಲ, ಗೋರ್ನ ಮನೆಯಲ್ಲಿ ಕಂಡಾರ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬನು ಹೊಡೆದಿದ್ದು. ದತ್ತೋಪ್ಪ, ನಾನು ಇಷ್ಟೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ತಿಂದು ಬಿಟ್ಟು ಬಂದು ನನ್ನ ಮಾನ ಮರ್ಯಾದೆ ಕಾಸಿ ಪಂಚರ್ ಮಾಡೋ. ನಿನ್ನ